ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಈಗ ತಾನೇ ತಿಂಡಿ ಮಾಡ್ತಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿಂಡಿನ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಎಲ್ಲ ಜಜ್ಜಿ ಹಾಕ್ಬಿಟ್ಟು ಟೊಮೊಟೊ ಬಾತ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ನೀರು ಬಿಟ್ಟಿದ್ರು. ಹಾಗೆಯೇ ಬಟ್ಟೆನೂ ಕೂಡ ಎಲ್ಲ ನೆನೆ ಹಾಕಿದ್ದೀನಿ. ತಪ್ಪಲೆಗಳ್ನೂ ಬಿಟ್ಟಿಲ್ಲ, ಎಲ್ಲ ತಪ್ಪಲೆಗಳಿಗೂ ನೀರು ಇಟ್ಕೊಂಡಿದ್ದೀನಿ. ಬಟ್ಟೆ ತೊಳಿಬೇಕಲ್ಲ, ಹಾಗೆ ನೀರು ಬಿಡೋದು ಕೂಡ ಇವಾಗ ತುಂಬಾ ಲೇಟ್ ಮಾಡ್ತಾರೆ. ಇವಾಗ 11 ದಿನಕ್ಕೆ ನೀರು ಬಿಟ್ಟಿದ್ದಾರೆ. ನೀರಿಗಂತೂ ಸಿಕ್ಕಾಪಟ್ಟೆ ಗೋಳು. ಹಾಗೆಯೇ ಸ್ವಲ್ಪ ಮಜ್ಜಿಗೆ ಕಡಿಯೋದಿತ್ತು, ಮೊಸರನ್ನ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಮಜ್ಜಿಗೆ ಕಡಿಬೇಕು, ಆಮೇಲೆ ಬಟ್ಟೆ ತೊಳಿಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತಂದರೆ ಬಾ ಎಲ್ಲಿಗೆ ಅಂತಂದರೆ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಅಲ್ವಾ. ಇವತ್ತು ಮಂಗಳವಾರ, ಇವತ್ತು ಫಸ್ಟ್ ಜಾತ್ರೆ ಮೊದಲು ಸ್ಟಾರ್ಟ್ ಆದಾಗ ಬಿಡಿಸ್ಲಮ್ಮನ ಹಬ್ಬ ಅಂತ ಮಾಡ್ತಾರೆ. ಅದು ಒಂದು ದೇವರು. ಅದಕ್ಕೆ ಇಲ್ಲಿ ಮಣ್ಣು ತಂದುಬಿಟ್ಟು ಮನೆಯಲ್ಲೇ ದೇವರನ್ನು ಮಾಡಿಬಿಟ್ಟು ಅದಕ್ಕೆ ಆಮೇಲೆ ಊರು ಸುತ್ತ ಮೆರವಣಿಗೆ ಬಂದು ಸಂಜೆ ಅಷ್ಟೊತ್ತಿಗೆ ಅಲ್ಲಿ ಒಂದು ಹೊಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ, ಅಂದರೆ ಪ್ರತಿಯೊಂದು ಮನೆ ಅಂತಂದರೆ ಮಾಡೋವಂಥವ್ರು ಮಾಡ್ತಾರೆ. ಊರಲ್ಲಿ ಸುಮಾರು ಜನ ಮಾಡ್ತಾರೆ. ಎಲ್ಲರೂ ಹೋಗ್ಬಿಟ್ಟು ಆ ಹೊಲದಲ್ಲಿ ಒಲೆನ ಹಾಕ್ಕೊಂಡು ಅಲ್ಲೇ ಅಡುಗೆ ಮಾಡಿ ದೇವರಿಗೆ ಎಡೆ ಕೊಟ್ಟು ಆಮೇಲೆ ಊರು ಜನಗಳು ಎಲ್ಲರೂ ಕೂಡ ಅಲ್ಲೇ ಊಟನ ಮಾಡ್ಬೋದು. ಹಾಗಾಗಿ ಇವಾಗ ನಾವು ಕೂಡ ಹೋಗಬೇಕು. ಹೋಗಿ ಮಡ್ಲಕ್ಕಿ ಕೊಟ್ಟು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರಬೇಕು. ಹಂಗಾಗಿ ಈಗ ಹೊರಟಿದ್ದೀವಿ. ಟೈಮ್ ಇವಾಗ 1 ಗಂಟೆ ಆಯಿತು. ದೇವರು ಮೆರವಣಿಗೆ ಬರೋ ಅಷ್ಟೊತ್ತಿಗೆ ಒಂದು 2 ಗಂಟೆ ಆಗ್ಬೋದು. ಅಷ್ಟೊತ್ತಿಗೆ ಹೊರಟು ಹೋಗಬೇಕು. ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನಾನನೂ ಕೂಡ ಆಯಿತು. ದಕ್ಷು ಹೊಟ್ಟೆ ಸಿತಾಯಿತೆ ಅಂತ ಅಂದ, ಹಂಗಾಗಿ ಬ್ರೆಡ್ ತಿಂತಾ ಇದ್ದಾನೆ. ಹಾಯ್ ಮಾಡವ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಜನ ಅಂತೂ ತುಂಬಾ ಜನ ಇರ್ತಾರೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಆಗಲ್ಲ. ತುಂಬ ಜನ ಇರ್ತಾರೆ. ಇವನು ದಕ್ಷು ಬೇರೆ ಇರ್ತಾನಲ್ಲ, ಹಂಗಾಗಿ ಅವ್ನು ಹಿಡ್ಕೊಂಡು ಮಡ್ಲಕ್ಕಿ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ನೋಡ್ತೀನಿ. ಇಲ್ಲಿ ಇನ್ನೊಂದು ಕಡ್ಜ ಮತ್ತೆ ಕಟ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ಥರ ಕಟ್ಟುತ್ತೆ ಅಂತ. ಅದು ಮಣ್ಣು ಎಷ್ಟು ಪವಿತ್ರವಾದ ಮಣ್ಣು ತರುತ್ತೆ ಅಂದರೆ, ಮನುಷ್ಯರು ಪಾದ ತೊಳೆದಿರಲ್ವಲ್ಲ, ಸೋಕಿರಲ್ವಲ್ಲ, ಅಂಥ ಜಾಗದಿಂದ ಮಣ್ಣು ತಂದು ಕಟ್ಟುತ್ತಂತೆ. ತುಂಬಾ ಒಳ್ಳೆಯದಂತೆ ಆ ಮಣ್ಣು ಕೂಡ. ನೋಡಿದ್ರಲ್ವ, ಇಲ್ಲಿ ಇನ್ನೊಂದು ಕಡ್ಜ ಗೂಡು ಕಟ್ತಾ ಐತೆ ಈಗ ನೆನ್ನೆಯಿಂದ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿ ಕಟ್ಟಿತ್ತು ಫಸ್ಟು ಇಲ್ಲಿ. ಅಂದರೆ ಇದು ಕಟ್ಟಿದ್ದಾದಮೇಲೆ ಈಗ ನೆನ್ನೆಯಿಂದ ಇಲ್ಲಿ ಕಟ್ತೈತೆ. ಅಂದರೆ ಕಡ್ಜ ಮನೆಯಲ್ಲಿ ಗೂಡು ಕಟ್ಟೋದ್ರಿಂದ ತುಂಬ ಒಳ್ಳೆಯದಂತೆ. ಏನಾದರೂ ಒಳ್ಳೆ ಕೆಲಸಗಳು ಇದ್ದರೆ ಮಾತ್ರ ಅಂತೆ ಕಡ್ಜ ಮನೆಯಲ್ಲಿ ಗೂಡು ಕಟ್ಟೋದು. ಗೂಡನ್ನ ಕೆಡಿಸ್ಬಾರ್ದಂತೆ. ಅಂದರೆ ಏನಾದರೂ ತೊಂದರೆ, ಚಿಕ್ಕ ಮಕ್ಳುಗಳಿದ್ದು ಏನಾದರೂ ತೊಂದರೆ ಮಾಡೋವಂಥ ಜಾಗದಲ್ಲಿದ್ದು ಅಂತ ಭಯ ಇದ್ದರೆ ಅದನ್ನು ಗೂಡನ್ನ ಕೆಡವಿಬಿಟ್ಟು ಆ ಜಾಗಕ್ಕೆ ಸ್ವಲ್ಪ ಹಸುವಿನ ಗಂಜಲನ್ನ ಹಾಕ್ಬೇಕಂತೆ. ಹಾಕಿದರೆ ಏನೂ ಅಂದರೆ ತೊಂದರೆ ಏನೂ ಆಗಲ್ವಂತೆ. ಹಾಗೆ ಕಿತ್ತುಬಿಟ್ಟು ಹಾಗೆ ಬಿಡಬಾರ್ದು. ಈಗ ನೆನ್ನೆಯಿಂದ ಇನ್ನೊಂದು ಕಡ್ಜ ಅದು ಕೂಡ ಹಿಂಗೆ ಬರುತ್ತೆ. ಅದ್ರ ಪಾಡಿಗೆ ಅದು ಮಣ್ಣು ತಂದು ಗೂಡು ಕಟ್ಬಿಟ್ಟು ಸುಮ್ಮನೆ ಹೋಗುತ್ತೆ. ನಾವು ಅಲ್ಲೇ ನಿಂತಿದ್ರೂ ಏನೂ ತೊಂದರೆ ಮಾಡಲ್ಲ. ಈ ಗೂಡು ಕಟ್ಟಿದಾಗಲೂ ಅಷ್ಟೇ, ಅದು ಕೂಡ ಹಿಂಗೆ ಬಂದು ಗೂಡು ಕಟ್ಬಿಟ್ಟು ಸುಮ್ಮನೆ ಹೋಗ್ತಾಯಿತ್ತು. ಏನಾದರೂ ಒಳ್ಳೆ ಕೆಲಸ ಅಂತಂದರೆ ನಮ್ಮ ಮನೆಯಲ್ಲ ಆಗಿದ್ದು ಏನಂತಂದರೆ, ನಾವು ಆ ಕಡೆ ಪಕ್ಕದ ಮನೆ ಬಚ್ಚಲು ಮನೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದು. ಕಡ್ಜ ಗೂಡು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಾವು ಆ ಕಡೆ ಬಚ್ಚಲು ಮನೆ ಅದನ್ನೆಲ್ಲ ಹಳೆದನ್ನು ಕಿತ್ಬಿಟ್ಟು ಆ ಕಡೆ ಮನೆ ಕಟ್ಟೋದಕ್ಕೆ ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ. ಆ ಗೂಡು ಕಟ್ಟಿದ್ರಿಂದ ಅದೊಂದು ಒಳ್ಳೆ ಕೆಲಸ ಆಯಿತು.
ಮತ್ತು ಇನ್ನೇನಾದರೂ ಮಕ್ಕಳಿಲ್ದೇ ಮಕ್ಕಳಾಗೋ ಅಂಥದ್ದಿದ್ದರೆ, ಹಾಗೆ ಮನೆ ಕಟ್ಟೋದು, ಈ ಥರ ಏನಾದರೂ ಒಳ್ಳೆ ಇದ್ದರೆ ಮಾತ್ರ ಅಂತೆ ಕಡ್ಜ ಮನೆಯಲ್ಲಿ ಗೂಡು ಕಟ್ಟೋದು. ನಾನು ಗೂಗಲಲ್ಲಿ ನೋಡಿ ತಿಳ್ಕೊಂಡು ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗ ಕಡ್ಜ ನೋಡಿ ಇವಾಗ ತಾನೇ ಬಂದಿತ್ತು, ಮತ್ತೆ ಹೊರಗಡೆ ಹೋಗಿ ಮತ್ತೆ ಮಣ್ಣು ತಗೊಬಂದು ಇವಾಗ ಮತ್ತೆ ಅಲ್ಲಿ ಹೋಗಿದ್ದೆ ಕಟ್ಟೋದಕ್ಕೆ ಅಂತ. ಮನೆಯಲ್ಲೂ ಯಾರ ಮನೆಯಲ್ಲಾದರೂ ಕಟ್ಟಿದರೆ ಕೆಡೋದಕ್ಕೆ ಹೋಗಬೇಡಿ, ಇರಲಿ ಅದ್ರ ಪಾಡಿಗೆ ಅದು ಬಂದು ಕಟ್ಕೊಂಡು ಹೋಗುತ್ತೆ. ಮತ್ತೆ ಮರಿ ಮಾಡಿಕೊಂಡು ಅವು ಕೂಡ ಹೋಗ್ತವೆ, ಏನು ತೊಂದರೆ ಏನಾಗಲ್ಲ. ನಿಮಗೇನಾದರೂ ಅಂಥ ತೀರಾ ಭಯ ಇದ್ದರೆ ಗೂಡು ಕಟ್ಟಿದಾಗ ಅದು ಇಲ್ಲದೇ ಇರೋಂಥ ಟೈಮ್ನಲ್ಲಿ ಅದನ್ನು ಕೆಡವಿಬಿಟ್ಟು ಆ ಜಾಗಕ್ಕೆ ಸ್ವಲ್ಪ ಹಸುವಿನ ಗಂಜಲನ ಹಾಕಿ, ಆಯಿತಾ. ದೇವರಿಗೆ ಮಡ್ಲಕ್ಕಿ ಹಾಗೆ ಈ ಕಡೆ ಮಂಗಳಾರತಿ ಮಾಡಿಸೋದಕ್ಕೆ ಅಂತ ಎಲ್ಲ ತುಂಬಿಟ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೋಗಬೇಕು. ಇವಾಗ ತಾನೇ ಮನೆಗೆ ಬಂದ್ವಿ, ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ದಕ್ಷಿಣ್ಗೆ ಮಜ್ಜಿಗೆಯನ್ನು ಹಾಕ್ಕೊಟ್ಟಿದ್ದೀನಿ, ತಿಂತ ಕೂತಿದ್ದಾನೆ. ಮಳೆ ಬರೋಂಗೈತೆ, ಬಟ್ಟೆ ಎಲ್ಲ ಎತ್ಕೋಬೇಕು, ಬಟ್ಟೆ ಎಲ್ಲ ಒಣಗಿದ್ದಾವೆ, ಬೆಳಗ್ಗೆನೇ ತೊಳೆದಾಕಿದ್ನಲ್ಲ, ಹಾಗಾಗಿ ಮಳೆ ಬರೋಂಗೈತೆ. ಗೊತ್ತಿಲ್ಲ ಏನು ಮಾಡುತ್ತೆ ನೋಡಬೇಕು. ಬೆಳಗ್ಗೆ ನನಗೆ 5 ಗಂಟೆಲೇ ಬೆಳಗ್ಗಿನ ಜಾವ ತುಂಬ ಮಳೆ ಬಂದು ಗಾಳಿ ಜೋರಾಗಿ ಬೀಸ್ಕೊಂತು, ಮಳೆ ಬರಲಿಲ್ಲ, ಬರೀ ಸೋನೆ ಥರ ಬಂದು ಹೋಯಿತು. ಇವಾಗ ಏನು ಮಾಡುತ್ತೋ ಗೊತ್ತಿಲ್ಲ, ನೋಡಬೇಕು. ಹಾಗೆ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ ನೋಡಿ.